ಹಾಯ್ ಫ್ರೆಂಡ್ಸ್, ಇವತ್ತಿನ ದಿನಗಳಲ್ಲಿ ತಪ್ಪು ಆಹಾರ ಪದ್ಧತಿಯಿಂದ ನಾವು ಎಷ್ಟೊಂದು ಸಮಸ್ಯೆಗಳಾಗಿರೋದನ್ನ ನೋಡ್ತಾ ಇದ್ದೀವಿ. ಜೀರ್ಣಕ್ರಿಯೆ ಸಮಸ್ಯೆ, ಮಲಬದ್ಧತೆ, ಗ್ಯಾಸ್ಟ್ರಿಕ್ ಇಂತಹ ಸಮಸ್ಯೆಗಳು. ಇಂತಹ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಹಿಂದಿನ ಕಾಲದ ಅಜ್ಜಿಯಂದಿರು ತುಂಬ ಸುಲಭ ವಿಧಾನಗಳಲ್ಲಿ ಖರ್ಚಿಲ್ಲದೆ ಒಂದು ಅಡಿಗೆಯನ್ನು ಮಾಡ್ತಾ ಇದ್ರು. ಇವತ್ತಿನ ವಿಡಿಯೋದಲ್ಲಿ ಅದನ್ನು ನೋಡೋಣ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆ ಅಡುಗೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಅದೇ ಗಂಜಿ ಮೊಸರು ಅನ್ನ ಅಂತಲೇ ಹೇಳಬಹುದು. ಇದೊಂದು ಅದ್ಭುತವಾದ ಪ್ರೋಬಯೋಟಿಕ್ ಆದಂತಹ ಆಹಾರ ಅಂತಲೇ ಹೇಳಬಹುದು. ನಾವಿವಾಗ ರಾತ್ರಿ ಉಳಿದ ಅನ್ನವನ್ನು ಇಟ್ಕೊಂಡಿದ್ದೀನಿ. ಅದನ್ನ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ನೆನೆಸಿ ಇಡ್ತಾ ಇದ್ದೀನಿ. ರಾತ್ರಿ ಪೂರ್ತಿ ನೆಂದ್ಬಿಟ್ಟು ಅದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೆಳಿತವೆ. ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಈ ರೀತಿ ನೀವು ರಾತ್ರಿ ಪೂರ್ತಿ ಅನ್ನವನ್ನು ನೆನೆಸಿ ಇಡಬೇಕು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕೊಂಡ್ರೆ ಸಾಕಾಗತ್ತೆ. ಇವಾಗ ಒಂದು ಪ್ಲೇಟ್ನ ಮುಚ್ಚಿ ನಾನು ಇಡ್ತಾ ಇದ್ದೀನಿ. ಇದನ್ನ ಎಷ್ಟೊಂದು ಡಾಕ್ಟರ್ಗಳೇ ಸಜೆಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಅಜ್ಜಿಯಂದಿರೋ ಖರ್ಚಿಲ್ಲದೆ ತುಂಬ ಈಸಿಯಾಗಿ ಒಳ್ಳೆ ಮನೆಮದ್ದನ್ನು ತೋರಿಸ್ಕೊಟ್ಟಿದ್ದಾರೆ. ಇಂತಹ ಈಸಿ ಆದಂತಹ ಮನೆಮದ್ದನ್ನು ನಾವು ದಿನ ಬಳಸೋದು ಅನಿವಾರ್ಯವಾಗಿದೆ ಅಂತಲೇ ಹೇಳಬಹುದು. ಈ ನೀರನ್ನ ಇಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಕೆಲವೊಬ್ಬರಿಗೆ ಅದು ಇಷ್ಟ ಆಗಲ್ಲ. ಅವರು ಸ್ವಲ್ಪ ನೀರನ್ನ ನೀವು ಚೆಲ್ಕೊಂಡು ಇನ್ನು ಉಳಿದ ನೀರನ್ನ ಹಾಗೆ ಇಟ್ಕೊಳ್ಳಿ. ಪೂರ್ತಿಯಾಗಿ ಚೆಲ್ಲೋಕೆ ಹೋಗಬೇಡಿ. ಆ ನೀರಿನಲ್ಲೇ ನಮಗೆ ಬ್ಯಾಕ್ಟೀರಿಯಾಗಳು ಬೆಳೆದಿರ್ತವೆ. ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕೊಳ್ತಾ ಇದ್ದೀನಿ. ನೀವು ಪ್ಯಾಕೆಟ್ನಲ್ಲಿದ್ದಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಂಥವನ್ನೆಲ್ಲ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಅದ್ರ ಜೊತೆಗೆ ಸಣ್ಣದಾಗಿ ಹೆಚ್ಚಿದಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಕೆಂಪು ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಹಸಿರು ಮೆಣಸಿನಕಾಯಿನೂ ಕೂಡ ಹಾಕ್ಕೊಳ್ಬಹುದು. ಅದು ತುಂಬ ರುಚಿಯಾಗಿರುತ್ತೆ, ಹಾಗೆ ದೇಹಕ್ಕೆ ತಂಪನ್ನು ನೀಡುತ್ತೆ. ಇದ್ರ ಜೊತೆಗೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಫ್ರೆಶ್ ಆಗಿ ನೀವೇ ಮನೆಯಲ್ಲಿ ಮಾಡ್ಕೊಳ್ಳಿ ಮೊಸರನ್ನ, ಅದನ್ನೇ ಯೂಸ್ ಮಾಡಿ. ಅದು ತುಂಬಾ ಒಳ್ಳೆಯದು ಅಂತಲೇ ಹೇಳಬಹುದು. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳಿ. ಈ ಅನ್ನವನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು. ಅದ್ರ ಜೊತೆಗೆ ಇದರಿಂದ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರೋದಿಲ್ಲ. ಜೀರ್ಣಕ್ರಿಯೆ ಸಮಸ್ಯೆ ತುಂಬಾ ಕಡಿಮೆ ಆಗತ್ತೆ. ಅದ್ರ ಜೊತೆಗೆ ನಮಗೆ ಮಲಬದ್ಧತೆ ಸಮಸ್ಯೆ ಕೂಡ ಕಡಿಮೆ ಆಗತ್ತೆ. ಈ ರೀತಿ ಮನೆಮದ್ದನ್ನು ನೀವು 1 ದಿವಸ 2 ದಿವಸ ಮಾಡಿಬಿಟ್ಟು ನಮಗೆ ವರ್ಕ್ ಆಗಿಲ್ಲ ಅಂತ ಬಿಡೋಕೆ ಹೋಗಬೇಡಿ. ನೀವು ಮಿನಿಮಮ್ ಅಂದರೂ ಒಂದು 15 ದಿವಸಗಳ ಕಾಲ ಮಾಡಿದ್ರಿ ಅಂದರೆ ನೀವು ಖಂಡಿತವಾಗ್ಲೂ ನಿಮ್ಮ ರಿಸಲ್ಟ್ನ ನೋಡ್ತೀರಾ. ಇದನ್ನ ತಿನ್ನೋಕೆ ಚೆನ್ನಾಗಿರುತ್ತೋ ಇಲ್ವೋ ಅಂತ ಯೋಚನೆ ಮಾಡೋಕೆ ಹೋಗಬೇಡಿ. ಟೇಸ್ಟ್ ಮಾತ್ರ ತುಂಬ ಸೂಪರ್ ಆಗಿರುತ್ತೆ ಅಂತಲೇ ಹೇಳಬಹುದು. ನೋಡಿ, ಇದನ್ನ ಕೇವಲ ಗ್ಯಾಸ್ಟ್ರಿಕ್ ಇರೋರು ಮಾತ್ರ ತಿಂದರೆ ಒಳ್ಳೇದು ಅಂತ ಅಲ್ಲ, ಎಲ್ಲರೂ ತಿನ್ನಬೇಕು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.